ಕಲ್ಲೇಶ್ವರ ರೈಸ್ ಮಿಲ್ ಹತ್ತ ಅಂತ್ಯಕ್ರಿಯೆ ಸಿದ್ಧತೆ ಸಾಗ್ತಾ ಇದೆ. ಸಮಾಧಿ ಸ್ಥಳಕ್ಕೆ ರಂಗೋಲಿಯಲ್ಲಿ ಅಲಂಕಾರವನ್ನು ಮಾಡಲಾಗಿದೆ. ಸಮಾಧಿ ಸ್ಥಳಕ್ಕೆ ಇನ್ನು ಸ್ಥಳದಲ್ಲಿ ಸ್ವಾಮೀಜಿಗಳಿದ್ದಾರೆ, ಪಂಚಪೀಠಾಧೀಶರಿದ್ದಾರೆ, ಗಣ್ಯರು ಉಪಸ್ಥಿತರಿದ್ದಾರೆ. ಇದೊಂದು ಸಾಧಕನ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುವಂಥ ಸಂದರ್ಭದಲ್ಲಿ ಅನೇಕ ಗಣ್ಯರಿದ್ದಾರೆ, ಅನೇಕ ಸ್ವಾಮೀಜಿಗಳಿದ್ದಾರೆ, ಅನೇಕ ಯುವಕರಿದ್ದಾರೆ, ಅವರ ಶಾಲಾ ಕಾಲೇಜಿನ ಮಕ್ಕಳಿದ್ದಾರೆ. ಹೌದು, ಖಂಡಿತವಾಗಿಯೂ ಕೂಡ ಅವರ ನೆರಳಲ್ಲಿ, ಅವರ ಆಶೀರ್ವಾದದಿಂದ ಶಾಲಾ ಕಾಲೇಜುಗಳಲ್ಲಿ ಓದುವಂಥ ವಿದ್ಯಾರ್ಥಿಗಳಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ, ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವಂಥ ಅನುಯಾಯಿಗಳಿದ್ದಾರೆ. ಕಾಂಗ್ರೆಸ್ನ KPCCಯ ಖಾಯಂ ಖಜಾಂಚಿ ಅಂತಲೇ ಹೆಸರುವಾಸಿ. ಹಾಗಂತ ಶಾಮನೂರು ಶಿವಶಂಕರಪ್ಪ ಅವರಿಗೆ ಶಾಸಕರಾಗಿ, ಸಚಿವರಾಗಿ ಮಾತ್ರ ಕೆಲಸ ಮಾಡೋದು ಅಂತಲ್ಲ. ಅವರಿಗೆ ಬಹಳ ದೊಡ್ಡ ಮನೋಭಿಲಾಷೆ ಇತ್ತು, ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ. ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಂಡವರಲ್ಲಿ ಶಾಮನೂರು ಶಿವಶಂಕರಪ್ಪ ಕೂಡ ಒಬ್ಬರು. ಆ ಮುಖ್ಯಮಂತ್ರಿ ಹುದ್ದೆ ಅಲ್ಲಿವರೆಗೂ ಅವರು ತಲುಪಲಿಲ್ಲ ಅನ್ನೋದೊಂದು ಸಣ್ಣ ಕೊರಗು ಖಂಡಿತವಾಗೂ ಅವರ ಅಭಿಮಾನಿಗಳಲ್ಲಿ ಇದ್ದೇ ಇರುತ್ತೆ. ಇನ್ನು ಕಾಂಗ್ರೆಸ್ ಇವರು ಆರಂಭ ಮಾಡಿದಾಗ ನಗರಸಭೆಯಿಂದ ಆಯ್ಕೆಯಾಗಿ ನಗರಸಭೆ ಅಧ್ಯಕ್ಷರಾಗಿದ್ದರು. ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಯಾವತ್ತೂ ಕೂಡ ಜನರಿಂದ ದೂರ ಇರುವಂಥ ವ್ಯಕ್ತಿಯಂತೂ ಅಲ್ಲ. ತಮ್ಮ ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾ, ತಮ್ಮ ಕೈಲಾದ ಮಟ್ಟಿಗೆ ಪೋಷಿಸ್ತಾ ಬಂದಂಥವರು. ಅನೇಕ ಬಡವರಿಗೆ ಉಚಿತವಾಗಿ ವಿದ್ಯಾರ್ಜನೆ ಅಂದರೆ ಶಿಕ್ಷಣ ಕೊಟ್ಟಿದ್ದಾರೆ, ಶಾಲಾ ಕಾಲೇಜುಗಳಲ್ಲಿ ಸೀಟ್ಗಳನ್ನ ಕೊಟ್ಟಿದ್ದಾರೆ. ಅಂಥದ್ದೊಂದು ಸಮಾಜ ಸೇವೆ ನಿರಂತರವಾಗಿ ಸಾಗ್ತಾ ಇತ್ತು, ನಿರಂತರವಾಗಿ. ನೋಡಿ, ದಾವಣಗೆರೆ ನಗರಸಭೆ ಅಧ್ಯಕ್ಷ ಪಟ್ಟಕ್ಕೆ ಏರಿ ಬಂದವರು, ಅಧಿಕಾರ ಇರಲಿ ಇಲ್ಲದೆ ಇರಲಿ ಕಾಂಗ್ರೆಸ್ಸಿಗನಾಗಿಯೇ ಉಳ್ಕೊಂಡ್ರು. ಪಕ್ಷವನ್ನು ಬದಲಾವಣೆ ಮಾಡೋದು, ಪಕ್ಷದ ಆಚೆ ಈಚೆ ಹೋಗುವಂಥ ಯಾವ ಪ್ರಯತ್ನವನ್ನು ಮಾಡಲಿಲ್ಲ. ಅದರ ಜೊತೆ 1995ರಲ್ಲಿ ವಿಧಾನಸಭೆಯನ್ನು ಪ್ರವೇಶ ಮಾಡಿದ್ರು, 98ರಲ್ಲಿ ಲೋಕಸಭೆ ಪ್ರವೇಶ ಮಾಡಿದ್ರು. ಅಲ್ಲಿಗೆ ವಿಧಾನಸಭೆ ಮತ್ತು ಲೋಕಸಭೆಯ ಬಾಗಿಲುಗಳು ಅವರಿಗೆ ಓಪನ್ ಆದವು. ಈಗ ಕೊನೆ ವರ್ಷ ಅಂತ ಹೇಳಿದ್ರೆ, ಕೊನೆಯ ಚುನಾವಣೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಡೆದಂಥ 2023ರ ವಿಧಾನಸಭೆ ಚುನಾವಣೆ. ಬಹುತೇಕ ವಯಸ್ಸಾಗಿದೆ. ಈ ಹಂತದಲ್ಲಿ ಚುನಾವಣೆ ಬೇಕಾ ಅಂತ ಕೆಲವಷ್ಟು ಜನ ಮಾತನಾಡಿದ್ದು ಉಂಟು. ಇನ್ನು ಕೆಲವಷ್ಟು ಜನ ಯುವಕರಿಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ದು ಉಂಟು. ದಾವಣಗೆರೆ ಜನ ನನ್ನ ಕೈ ಬಿಡೋದಿಲ್ಲ ಅಂತ ಅಚಲವಾಗಿ ನಂಬಿಕೆ ಇಟ್ಟಿದ್ದಂಥ ಶಾಮನೂರು ಶಿವಶಂಕರಪ್ಪ ಸ್ಪರ್ಧೆ ಮಾಡಿದ್ರು. ಸ್ಪರ್ಧೆ ಮಾಡಿ ಒಂದು ದೊಡ್ಡ ಮಾರ್ಜಿನ್ 27,888 ಮತಗಳ ಅಂತರದಿಂದ ಗೆಲುವನ್ನು ದಾಖಲಿಸಿದರು. ಅವರಿಟ್ಟ ಪ್ರೀತಿ ದಾವಣಗೆರೆ ಜನ ಕಳೆದುಕೊಳ್ಳಲಿಲ್ಲ. ದಾವಣಗೆರೆಯ ಜನ ಅವರ ಋಣವನ್ನು ಮರೀಲಿಲ್ಲ. ಹೀಗಾಗಿ ದಾವಣಗೆರೆ ಜನ ಅವರನ್ನು ಮತ್ತೊಮ್ಮೆ ವಿಧಾನಸಭೆಗೆ ಕಳಿಸಿದರು. ಹೀಗಾಗಿ ಒಂದು ಇಡೀ ದೇಶದ ಹೆಮ್ಮೆ ಅನಿಸಿದರೆ, ಅಥವಾ ಇಡೀ ದೇಶದ ಹಿರಿಯ ಶಾಸಕ ಅನಿಸಿದರೆ ಅದು ಶಾಮನೂರು ಶಿವಶಂಕರಪ್ಪ. ಒಂದು ವೇಳೆ ಈ ಶಾಸಕರ ಅವಧಿ ಪೂರ್ಣಗೊಂಡಿದ್ದರೆ ಅವ್ರಿಗೆ 97 ವರ್ಷ ಆಗ್ತಿತ್ತೇನೋ, ಮೋಸ್ಟ್ಲಿ 97 ವರ್ಷ ಆಗ್ತಿತ್ತು ತಮ್ಮ ಇಡೀ ಶಾಸಕರ ಅವಧಿಯನ್ನು ಪೂರ್ಣಗೊಳಿಸಿದ್ದೆ. ಆದರೆ ಆರೋಗ್ಯದಲ್ಲಿಯೂ ಕೂಡ ಅತ್ಯಂತ ಹೆಚ್ಚು ಜತನದಿಂದ ಕಾಪಾಡಿಕೊಂಡು ಬಂದಿದ್ದರು ಅವರ ಆರೋಗ್ಯವನ್ನು ಕೂಡ. ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಇರಬೇಕಾಗಿತ್ತು ಆ ರೀತಿ ಎಲ್ಲವೂ ಕೂಡ ನಡೆದುಕೊಳ್ತಾ ಇತ್ತು ಅನ್ನೋದು ಮತ್ತೊಂದು ವಿಶೇಷ. ಜೊತೆಗೆ ಜೀವನೋತ್ಸಾಹ ಇದೆಯಲ್ಲ, ವಯಸ್ಸಾದಂತೆಲ್ಲ ಜೀವನೋತ್ಸಾಹ ಕೆಲವರಿಗಲ್ಲ, ಹಲವರಿಗೆ ಅದು ಕುಸಿತಾ ಹೋಗುತ್ತೆ. ಉತ್ಸಾಹ ಇರೋದಿಲ್ಲ. ಪ್ರತಿದಿನವೂ ಕೂಡ ಉತ್ಸಾಹ ಇರುವಂಥ ವ್ಯಕ್ತಿತ್ವ ಇವರದ್ದಾಗಿತ್ತು. ಜೀವನೋತ್ಸಾಹಕ್ಕೆ ಮಿತಿಯೇ ಇರಲಿಲ್ಲ. ಅಷ್ಟು ಖುಷಿಯಿಂದ, ಲವಲವಿಕೆಯಿಂದ ಕೊನೆ ಚುನಾವಣೆಯಲ್ಲಿ ಅವ್ರು ಓಡಾಡಿದ್ದು ನೋಡಿದ್ರೆ ಅರ್ಥ ಆಗ್ತಾ ಇತ್ತು. ಇಡೀ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾ ಜನರಿಗೆ
ಆಶೀರ್ವಾದವನ್ನು ಕೇಳ್ತಾ ಮತ್ತೊಮ್ಮೆ ಗೆದ್ದು ಬಂದರು. ಅವರ ಇಡೀ ಹಾದಿ ನಿಜಕ್ಕೂ ಕೂಡ ರಾಜಕೀಯವಾಗಿ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಶಾಸಕರಾಗಿ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ, ಸಚಿವರಾಗಿ ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿ ವರ್ಷ ಅವರ ಸಂಸ್ಥೆಯಿಂದ 20,000 ಜನ ಶಿಕ್ಷಣವನ್ನು ಪಡೆದು ಹೊರಗೆ ಬರ್ತಾರೆ ಅನ್ನೋದಿದೆಯಲ್ಲ, ಇದಕ್ಕಿಂತ ದೊಡ್ಡ ಅಸಾಧಾರಣ ಕೆಲಸ ಮತ್ತೊಂದು ನಿದರ್ಶನವಾಗಿ ನಿಲ್ಲಕ್ಕೆ ಸಾಧ್ಯವಿಲ್ಲ ಅಂತ ಅಂದ್ಕೊಳ್ಬೇಕಾಗತ್ತೆ.